ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಾವಿತ್ರಿ ಕೋರ್ಟಲ್ಲಿ ಮಾತಾಡಿರೋದಕ್ಕೆ ಜಡ್ಜ್ ಸಾಹೇಬರು ಕೋಪ ಮಾಡಿಕೊಂಡು ನಿಮ್ಮಂಥವ್ರು ಇರೋದಕ್ಕೆ ಇಂಥ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು, ಅವ್ರನ್ನ ಹಿರಿಯವರಾಗಿ ಕೂಡಿಸಿ ಬುದ್ಧಿ ಹೇಳಿ ಒಂದು ಮಾಡೋದು ಬಿಟ್ಬಿಟ್ಟು ಇನ್ನೂ ಕಟ್ತಾ ಇದ್ದೀರಲ್ಲ, ಗೊತ್ತಾಗೋದಿಲ್ವಾ ಅಂತ ಜಡ್ಜ್ ಅವರು ಸಾವಿತ್ರಿಗೆ ಉಗಿತಾ ಇರ್ತಾರೆ. ಇದೆಲ್ಲ ನೋಡ್ಬಿಟ್ಟು ಭದ್ರೇಗೌಡ ಏನು ಮಾತಾಡೋದು ಅಂತಲೇ ಗೊತ್ತಾಗೋದಿಲ್ಲ. ನಂತರ ಏನು ಇವಾಗ ನಿಮ್ಮಿಬ್ಬರಿಗೂ 6 ತಿಂಗಳು ಒಟ್ಟಿಗೆ ಬಾಳೋದಕ್ಕೆ ಒಪ್ಪಿಗೆ ಇದೆ ತಾನೆ ಅಂತ ಕೇಳಿದಾಗ ಭದ್ರೇಗೌಡ ಏನು ಸರ್ ಇದು ಹಿಂಗಾಗೋಯ್ತು ಅಂದಾಗ, ಕೆಲವೊಂದು ಟೈಮು ಹಾಗೆ ಭದ್ರೇಗೌಡ್ರೆ 6 ತಿಂಗಳು ತಾನೇ, ಈಗಂದರೆ ಈಗ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾಗ ವಿದ್ಯಾ ಮಹಾಸ್ವಾಮಿ ನನಗೆ ಒಪ್ಪಿಗೆ ಇದೆ ಅಂತ ವಿದ್ಯಾ ಹೇಳ್ತಾಳೆ. ನಂತರ ಅನಿವಾರ್ಯವಾಗಿ ಭದ್ರೇಗೌಡ ಕೂಡ ಒಪ್ಪಿಗೆ ಇದೆ ಅಂತ ಹೇಳಿದಾಗ ರತ್ನ ನಿಟ್ಟುಸಿರು ಬಿಡ್ತಾಳೆ. ಅವ್ವ ತಾಯಿ ಹೇಗೋ ಒಂದು ನನ್ನ ಮಗಳ ಜೀವನಕ್ಕೆ ಒಂದು ದಾರಿ ತೋರಿಸ್ದಲ್ಲ ಅಂತ ದೇವ್ರಿಗೆ ಪ್ರೇಯರ್ ಮಾಡ್ತಾ ಇರ್ತಾಳೆ. ಇತ್ತ ಭದ್ರೇಗೌಡ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ನಂತರ 3 ಜನ ಬರ್ತಾ ಇರಬೇಕಾದ್ರೆ ಏನಪ್ಪ ಭದ್ರ ಇವತ್ತು ಈ ಪೀಡೆ ತೊಳ್ಕೊಂಡು ಹೋಗುತ್ತೆ ಅಂದರೆ ಮತ್ತೆ ತಿರ್ಗಾ ನಮಗೆ ಅಂಟ್ಕೊತಾ ಇದೆ ಅಲ್ಲ, ಹಿಂಗಾಗೋಯ್ತಲ್ಲ ಕೋರ್ಟ್ ಒಳಗಡೆ ಅಂತ ಸಾವಿತ್ರಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಅವಳಿಗೆ ಎತ್ಕಟ್ತಾ ಇರ್ತಾಳೆ. ಇದರಲ್ಲೇ ಅರ್ಥ ಮಾಡ್ಕೋಬದ್ರ ಜಡ್ಜ್ ಸಾಹೇಬ್ರ ಮುಂದೆ ಕೂಡ ಎಷ್ಟು ಸಂದಾಗಿ ನಾಟಕ ಮಾಡಿಬಿಟ್ಲು. ಬಣ್ಣ ಇಲ್ಲದೆ ನಾಟಕ ಮಾಡೋದು ಇವಳ ಹತ್ರನೇ ಕಲಿಬೇಕು, ಅಂಥವ್ರನ್ನೇ ಮಾಡಿಬಿಟ್ಟು ಕೇಸ್ ತನ್ನ ಕಡೆ ಆಗೋಂಗೆ ಮಾಡ್ಕೊಂಬಿಟ್ಲಲ್ಲ ಅಂತ ಎತ್ಕಡ್ತಾಳೆ. ಆಗ ಸಾವಿತ್ರಿ ಏನು ಮಾತಾಡಿದ್ರು ಭದ್ರೇಗೌಡ ಉತ್ತರ ಕೊಡೋದಿಲ್ಲ. ನಂತರ ಈಶ್ವರಿ ಇದೇ ಸರಿಯಾದ ಟೈಮು ಅಂತ ಮಧ್ಯ ಬಾಯಿ ಹಾಕಿಬಿಟ್ಟು ಅವನಾದರೂ ಏನು ಅಂತ ಮಾತಾಡೋನು. ಸಾವಿತ್ರಿ ನನಗೇನೋ ಬೇರೆ ವಿಚಾರ ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ನಿನ್ಗೇನು ಅನ್ಸುತ್ತೆ ಚಿಕ್ಕವ ಅಂತ ಕೇಳ್ತಾ ಇದ್ದಾಗ ಏನಿಲ್ಲ, ಅವಳು ಮೊದಲೇ ಸ್ವಾಭಿಮಾನಿ, ಸೀದಾ ದುಡ್ಡು ಕೇಳಿದರೆ ಸಮಸ್ಯೆ ಆಯ್ತದೆ ಅಂತ ಹೊಟ್ಟೆನಲ್ಲಿರೋ ಮಗುನ ಅಡ್ಡ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ತವಳ ಅಂತ ಅಂದಾಗ, ಇಲ್ಲ ಅವಳೇ ಬೇಡ, 1 ರೂಪಾಯಿನೂ ಬೇಡ ಅಂತ ನೋಟಿಸಲ್ಲಿ ಕಳಿಸಿದಳಲ್ಲ ಅತ್ತಿಗೆ ಅಂತ ಸಾವಿತ್ರಿ ಹೇಳ್ತಿದ್ದಾಗ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾಳೆ, ಇಷ್ಟು ದಿನ ಅವಳು ಸುಪ್ಪತ್ತಿಗೆಯಲ್ಲಿ ಇಲ್ಲಿ ಇದ್ಬಿಟ್ಟು ಹೋಗಿದ್ದಾಳೆ. ಇವಾಗ ಅವ್ರ ಅಪ್ಪನ ಮನೆಯಲ್ಲಿ ಈ ಸೌಕರ್ಯಗಳು ಯಾವುದು ಸಿಗೋದಿಲ್ಲ, ಅಲ್ಲಿರೋದಕ್ಕೆ ಕಷ್ಟ ಆಯ್ತಾ ಇರಬೇಕು, ಅದಕ್ಕೆ ಮಗುನ ಮುಂದೆ ಇಟ್ಕೊಂಡು ಈ ಥರ ಮಾಡ್ತಾ ಇರಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಏನು ಮಾಡಬೇಕು ಅಂತೀರಾ ಅಂದಿಕ್ಕೆ ಲಾಯರ್ ಹತ್ರ ನಾನೇ ಮಾತಾಡ್ತೀನಿ ಇರು, ಅವಳೇನಾದರೂ ದುಡ್ಡು ಕಾಸು ತೊಗೊಳೋದಕ್ಕೆ ಒಪ್ಕೊಂಡ್ರೆ 50 ಲಕ್ಷ ಆದರೂ ಪರವಾಗಿಲ್ಲ, ಅವಳಿಗೆ ಕೊಟ್ಟು ಕೈ ತೊಳ್ಕೊಳ್ಳೋದೇ ವಾಸಿ ಅನಿಸುತ್ತೆ, ನಾನೇ ಲಾಯರ್ ಹತ್ರ ಮಾತಾಡ್ತೀನಿ ಅಂದಾಗ ಭದ್ರೇಗೌಡ ಬೇಡ ಚಿಕ್ಕವ್ವ, ನೀವು ಯಾಕೆ ಲಾಯರ್ ಹತ್ರ ಮಾತಾಡ್ತೀರಾ, ಈಗ ಹೊರಗಡೆ ಬರ್ತಾರಲ್ವೇ ಅವ್ರ ಹತ್ರ ನಾವೇ ನೇರವಾಗಿ ಮಾತಾಡಿ ಸಂಬಂಧ ಕಳ್ಕೊಂಡ್ರಾಯ್ತು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲೇ ಸಾವಿತ್ರಿ ಮತ್ತು ಭದ್ರೇಗೌಡ ನೀವು ಕಾರಲ್ಲಿ ಚೆಕ್ ಇರಬೇಕು, ಭದ್ರನ ಹತ್ರ ಸಹಿ ಮಾಡಿಸ್ಕೊಂಬ ಅಂತ ಈಶ್ವರಿ ಕಳಿಸ್ತಾಳೆ. ನಂತರ ಈಶ್ವರಿ ಇಂಥ ಬಂಗಾರದಂಥ ಅವಕಾಶನ ಬಿಟ್ಬಿಡ್ತೀನಿ 3 ಅಡಿ, ನೋಡ್ತಾ ಇರು, ಸಾವಿತ್ರಿ ಭುಜದ ಮೇಲೆ ಗನ್ ಇಟ್ಬಿಟ್ಟು ನಿನ್ನನ್ನು ಹೇಗೆ ಉಡಾಯಿಸ್ತೀನಿ ಅಂತ ಮನಸ್ಸಲ್ಲೇ ಹೊಂಚು ಹಾಕ್ತಿರ್ತಾಳೆ. ಅಷ್ಟರಲ್ಲೇ ಈ ಕಡೆ ವಿದ್ಯಾ ರತ್ನ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಇರು ಕಣವ ಲಾಯರು, ಒಂದು 5 ನಿಮಿಷ ವೇಟ್ ಮಾಡಿ ಬರ್ತೀವಿ ಅಂದ್ರಲ್ವೇ, ಕೇಳ್ಕೊಂಬಿಟ್ಟು ಹೊರಡೋಣ ಅನ್ನೋಷ್ಟರಲ್ಲೇ ಈಶ್ವರಿ ಬರ್ತಾಳೆ. ಬಂದು ವಿದ್ಯಾ ಮುಂದೆಗಡೆ ನಾಟಕ ಮಾಡ್ತಾ ಇರ್ತಾಳೆ. ಎಲ್ಲೇ ನೀನು ಬಾಳ್ವೆ ಮಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಡಿವೋರ್ಸ್ ಬೇಕು ಅಂತ ಒಪ್ಕೊಂಡ್ಬಿಡ್ತೀಯ ಅಂತ ಶಾನೆ ದಿಗ್ಲಾಗಿತ್ತು ವಿದ್ಯಾ, ನೀನು ಒಳ್ಳೆ ನಿರ್ಧಾರನೇ ಮಾಡಿದೀಯಾ, ನೀನು ನನ್ನ ಪರವಾಗಿರುವಾಗ ನಾನು ನಿನಗೆ ಇಷ್ಟಾದರೂ ಒಳ್ಳೇದು ಬಯಸ್ಬೇಕಲ್ವೇ ಅಂತ ನಾಟಕ ಮಾಡ್ತಿರ್ತಾಳೆ. ಆಗ ವಿದ್ಯಾ ಸರಿ ಚಿಕ್ಕತೆ, ನೀವು ಮನಸಾರೆ ನನ್ನನ್ನು ಹೇಳಿದರೆ ಅಷ್ಟೇ ಸಾಕು, ಪರವಾಗಿಲ್ಲ, ನೀವು ಬದಲಾಗಿದ್ದೀರೋ ಬಿಟ್ಟಿದ್ದೀರೋ ಬಿಟ್ಟಾಕ್ತೀನಿ ಅಂತ ಹೇಳಿದ ಮೇಲೆ ಭದ್ರಾ ಸಾವಿತ್ರಿ ನೋಡಿದ್ರೆ ಕಷ್ಟ ಆಗುತ್ತೆ, ಇನ್ನೇನು ಅಟ್ಟಿಗೆ ಬರ್ತೀಯಲ್ವೇ ಅಲ್ಲೇ ಮಾತಾಡ್ತೀನಿ ಅಂತ ನಾಟಕ ಮಾಡ್ಕೊಂಡು ಹೊರಡ್ತಾಳೆ. ಅಷ್ಟರಲ್ಲೇ ಲಾಯರ್ ಬರ್ತಾರೆ. ಕೋರ್ಟ್ ಆರ್ಡ್ರನ್ನ ಕೊಟ್ಬಿಟ್ಟು ವಿದ್ಯಾಗೆ ಇದು ಮುಖ್ಯವಾದ ಪೇಪರ್ ಆಗಿರುತ್ತೆ, ಇದನ್ನು ಭದ್ರವಾಗಿ ಇಟ್ಕೊಂಡಿರೋ ವಿದ್ಯಾ, ಇನ್ನು 6 ತಿಂಗಳಲ್ಲಿ ಅಲ್ಲೇನೇ ಸಮಸ್ಯೆ ಆದರೂ ಕೂಡ ನೀನು ನಮ್ಗೆ ಹೇಳು, ಕಾನೂನು ರೀತಿಯಿಂದನೇ ಅವ್ರಿಗೆ ಉತ್ತರ ಕೊಡೋಣ ಅಂತ ಲಾಯರ್ ಹೇಳಿದಾಗ ಧನ್ಯವಾದ ಅಂತ ಹೇಳ್ತಿರ್ತಾಳೆ ಲಾಯರ್ಗೆ. ಅಷ್ಟರಲ್ಲೇನೇ ಹಿಂದೆಗಡೆಯಿಂದ ಸಾವಿತ್ರಿ ಬಂದು ಇವಳೆ ಅಂತ ಕರಿತಾ ಇರ್ತಾಳೆ. ಆಗ
ಲಾಯರ್ ಅವರು ಏನು ಅವ್ರಿಗೆ ಹೆಸರಿಲ್ವಾ, ಈ ಥರ ಅಸಂಬದ್ಧವಾಗಿ ಮಾತಾಡಿದ್ದಕ್ಕೆ ಒಳಗಡೆ ಉಗಿಸ್ಕೊಂಡಿದ್ದೀರಾ, ಮತ್ತೆ ಹಿಂಗೆ ಮಾತಾಡ್ತಿದ್ದೀರಾ ನೀವು ಅಂದಾಗ ಸಾವಿತ್ರಿ ಪೊಗುರಿಂದ, ಇದು ನಮ್ಮ ಅಟ್ಟಿ ವಿಚಾರ, ನಾವೇ ಮಾತಾಡ್ಕೋತೀವಿ ವಸಿ, ನೀವು ಸುಮ್ಮನೆ ಇದ್ದರೆ ಅಷ್ಟೇ ಸಾಕು ಅಂತ ಅವ್ರಿಗೆ ಆವಾಜ್ ಹಾಕ್ತಾ ಇರ್ತಾಳೆ. ಭದ್ರೇಗೌಡ ದೂರದಿಂದನೇ ನಿಂತ್ಕೊಂಡು ಎಲ್ಲನೂ ನೋಡ್ತಾ ಇರ್ತಾರೆ. ಆಗ ವಿದ್ಯಾ ಏನು ಮಾಡೋದು ಅಂತ, ಇರಿ ಲಾಯರ್ ನಾನೇ ಮಾತಾಡ್ತೀನಿ ಅವ್ರ ಹತ್ರ ವಸಿ, ನೀವು ಸುಮ್ಮನಿರಿ ಅಂತ ಲಾಯರ್ಗೆ ಹೇಳಿಬಿಟ್ಟು ನಂತರ ವಿದ್ಯಾನೇ ಹತ್ರ ಹೋಗ್ಬಿಟ್ಟು, ಏನು ಸಾವಿತ್ರಿ ಅಮ್ಮ ಅಂತ ಕೇಳಿದಾಗ, ಅಮ್ಮ ಗಿಮ್ಮ ಏನೂ ಅಲ್ಲ, ಸಂಬಂಧ ಕಡ್ಕೊಂಡ್ರೆ ಸಾಕು ನಮಗೆ ಅಂತ ಹೇಳಿದ ತಕ್ಷಣ ಆಯಿತು ಏನು ಹೇಳಿ ಅಂದ ಕೇಳ್ತಾಳೆ. ನಿಂದು ನಾಟಕ ಏನಕ್ಕೆ ಮಾಡ್ತಾ ಇದೀಯಾ, ಏನಕ್ಕೆ ಬಾಳಬೇಕು ಅಂತ ಒಳಗಡೆ ಹೇಳಿದೀಯ ಅಂತ ನಂಗೆ ಅರ್ಥ ಆಗಿದೆ ಅಂತ ವಿದ್ಯಾಗೆ ಟಾಂಗ್ ಕೊಡ್ತಾ ಇರಬೇಕಾದ್ರೆ, ಏನು ಅರ್ಥ ಆಗಿದೆ ನಿಮಗೆ ಅಂತ ಹಾಗೆ ನಿಂತ್ಕೊಂಡು ಕೇಳ್ತಿರ್ಬೇಕಾದ್ರೇ ಚೆಕ್ ಬುಕ್ ಕೊಟ್ಬಿಟ್ಟು 10 ಲಕ್ಷನೋ 20 ಲಕ್ಷನೋ ಅಥವಾ 50 ಲಕ್ಷನೋ ಕೋಟಿನೋ ಬರ್ಕೊಂಬಿಟ್ಟು ನನಗೆ ಡಿವೋರ್ಸ್ ಒಪ್ಪಿಗೆ ಇದೆ ಅಂತ ಜಡ್ಜ್ ಮುಂದೆ ಕೂಡ ಹೇಳ್ಬಿಡು ಅಂತ ಹೇಳಿದಾಗ, ಈ ಮಾತನ್ನು ಕೇಳ್ಬಿಟ್ಟು ಲಾಯರು ರತ್ನ ಶಾಕ್ ಆಗ್ತಾರೆ. ನಂತರ ವಿದ್ಯಾ, ಅವ್ವ ₹1 ಇದ್ದರೆ ಕೊಡು ಇಲ್ಲಿ ಅಂತ ಕೇಳ್ತಾಳೆ. ಯಾಕೆ ವಿದ್ಯಾ ಅಂದ ತಕ್ಷಣವೇ ವಸಿ ಕೊಡು ಅಂತ ಹೇಳ್ಬಿಟ್ಟು ಆ ಚೆಕ್ ಬುಕ್ ಮೇಲೇ ₹1 ಇಟ್ಬಿಟ್ಟು, ಇವಾಗ ನೀವು ಏನು ಹೇಳಿದ್ರಿ ಅದನ್ನು ಜ್ಞಾಪನ ಮಾಡ್ಕೊಳ್ಳಿ, ನನಗೆ ಎಷ್ಟೋ ಬರ್ಕೊಳ್ಳಿ ಅಂತ ಹೇಳಿದ್ರಲ್ವಾ, ಅದ್ರ ಮೇಲೆ ₹1 ಬರ್ಕೊಂಡು ನೀವೇ ಇಟ್ಕೊಳ್ಳಿ, ಇದು ವಸಿ ಹಳೆ ಸ್ಟೈಲೇ ಆಯಿತು, ಆದರೆ ನಿಮ್ಮಂಥವ್ರಿಗೆ ಇದೇ ರೀತಿ ಉತ್ತರ ಕೊಟ್ರೇ ಅರ್ಥ ಆಗೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಯಾವುದು ನನಗೆ ಬೇಕಾಗಿಲ್ಲ, ಅವ್ರ ಬಾಯಲ್ಲೇ ಅಪ್ಪ ಅಂತ ಹೇಗೆ ಹೇಳಿಸ್ತಾ ಇರ್ತೀನಿ ಅಂತ ಕಾದು ನೋಡಿ ಅಂತ ಅವ್ರಿಗೆ ಚಾಲೆಂಜ್ ಮಾಡ್ತಾಳೆ. ನಂತರ ಭದ್ರೇಗೌಡ, ಇಲ್ಲೂ ಏನು ಕೆಲಸ ಆಗಿಲ್ವಲ್ಲ, ಇವಳು ಹಿಂಗೆ ಹೇಳ್ತಾಳೆ ಅಂತ ದೂರದಿಂದ ನೋಡ್ಬಿಟ್ಟೇನೆ ನಿರಾಸೆ ಆಗತ್ತೆ. ಆಗ ಇದು ಸರಿಗಿರಕ್ಕಿಲ್ಲ ನೋಡು ಅಂತ ಸಾವಿತ್ರಿ ಆವಾಜ್ ಆಗ್ತಿರ್ಬೇಕಾದ್ರೇ ಲಾಯರು, ನೀವು ಕೋರ್ಟಲ್ಲಿ ಈಗ ತಾನೇ ಬೈಸ್ಕೊಬಂದಿದ್ದೀರಾ, ಮತ್ತೆ ನನ್ನ ಕ್ಲೈಂಟ್ಗೆ ಈ ರೀತಿ ಆವಾಜ್ ಹಾಕ್ತಿದ್ದೀರಲ್ಲ, ಇದನ್ನೇ ತೊಗೊಂಡೋಗ್ಬಿಟ್ಟು ನಾನು ಜಡ್ಜ್ ಮುಂದೆ ಹೇಳಿದರೆ ನಿನಗೆ ಜೈಲು ಶಿಕ್ಷೆ ಆಗುತ್ತೆ ಗೊತ್ತಾ ಅಂತ ಹೇಳಿದ ತಕ್ಷಣ ಸುಮ್ಮನೆ ಅಲ್ಲಿಂದ ಹೊರಡ್ತಾಳೆ. ನಂತರ ಲಾಯರು ವಿದ್ಯಾಗೆ ಹೇಳಿಬಿಟ್ಟು ಕಳಿಸ್ತಾರೆ. ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಮನೆಯಲ್ಲಿ ಅಮ್ಮಮ್ಮ ಮತ್ತು ಕ್ವಾಟ್ಲೆ ಕಾಯ್ತಾ ಇರ್ತಾರೆ ಕೋರ್ಟಲ್ಲಿ ಏನು ಆದಿದ್ದಿತ್ತೋ ಅಂತ. ಆಗ ಅಮ್ಮಮ್ಮ, ಏನು ಗೌಡ್ರು ಯಾರ ಮನೆಯಲ್ಲಿ ಇಂಥ ಕಷ್ಟ ಬಂದರೂ ಕೂಡ ಚಿಟಿಕೆ ಹೊಡೆಯೋಷ್ಟರಲ್ಲಿ ಬಗೆಹರಿಸ್ತಾ ಇದ್ರು, ಆದರೆ ಇವತ್ತು ಅವ್ರ ಮನೆ ಸಮಸ್ಯೆನೇ ಕೋರ್ಟ್ಗೆ ಹೋಗಿದೆಯಲ್ಲಪ್ಪ, ಏನು ಮಾಡೋದು ಅಂತ ಯೋಚನೆ ಮಾತಾಡ್ತಾ ನಿಂತಿರ್ತಾರೆ. ಅಷ್ಟರಲ್ಲೇ ರತ್ನ ಮತ್ತು ವಿದ್ಯಾ ಬರ್ತಾರೆ. ಏನಾಯ್ತೆ ಅಲ್ಲೇನಾಯಿತು ಅಂತ ಕೇಳ್ತಾರೆ. ಯಾಕತ್ತೆ ಇಷ್ಟೊಂದು ಗಾಬರಿ ಆಗ್ತೀರಾ, ಎಲ್ಲ ಒಳ್ಳೇದೇ ಆಗಿದೆ, ವಿದ್ಯಾ ಅವ್ರ ಕೂಟ ಜೀವನ ಮಾಡೋಕ್ಕೆ ಒಪ್ಕೊಂಡಿದ್ದಾಳೆ ಅಂದ ತಕ್ಷಣ ಕ್ವಾಟ್ಲೆ ಸರು ಅಮ್ಮಮ್ಮ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ನಾನು ಅಲ್ಲಿ ಹೋಗಿ ಜೀವನ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದು ಈ ಮಗುಗೋಸ್ಕರ ಮಾತ್ರ, ಅವರೊಟ್ಟಿಗೆ ಬಾಳ್ತೀನಿ ಅಂತ ಹೇಳಲಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಕ್ವಾಟ್ಲೆ, ಏನೋ ಒಂದು ಒಟ್ಟಿನಲ್ಲಿ ಅಣ್ತಮ್ಮ ಜೊತೆ ಇರ್ತಿರಲ್ಲ ಬಿಡು ಅದಕ್ಕೆಮ್ಮ, ನೀವು ತಿರ್ಗಾ ಜೀವನ ಮಾಡೋಕೆ ಒಪ್ಕೊಂಡಿದ್ದೀರಲ್ವೇ ಸಾಕು ಅಂತ ಹೇಳ್ತಿದ್ದಾಗ, ನನಗೂ ಇದೇ ತಲೆ ತಿಂತ ಬರ್ತಾ ಇದ್ದಾಳೆ ಕಣಪ್ಪ, ಅವಳು ಹೇಳೋದು ಒಂಚೂರು ಅರ್ಥ ಆಯ್ತಾ ಇಲ್ಲ ಅಂದಾಗ, ನಾನು ಅವ್ರ ಕೂಟ ಬಾಳಕ್ಕೆ ಹೋಗ್ತಾ ಇಲ್ಲ, ನನ್ನ ಮಗುಗೆ ಅಪ್ಪ ಬೇಕು ಅಂತ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ, ನಂತರ ಹೆಂಗೋ ಒಂದು ಒಟ್ಟಿನಲ್ಲಿ ನೀನು ಗಂಡನ ಮನೆಗೆ ಹೋಗೋಕೆ ಒಪ್ಕೊಂಡು ಎಲ್ಲ ಬಿಡು ಅಂತ ರತ್ನ ಖುಷಿ ಪಡ್ತಾ ಇರ್ತಾರೆ. ಇತ್ತ ಅಮ್ಮಮ್ಮ ಮತ್ತು ಮೋಹನ ಕೋರ್ಟಲ್ಲಿ ಏನಾಗಿದೆ ಅಂತ ಕಾಯ್ತಾ ಕೂತಿರ್ಬೇಕಾದ್ರೆ ಭದ್ರೇಗೌಡ ಅವರು ಎಲ್ಲ ಬರ್ತಾರೆ. ಏನಾಯಿತು ಅಂತ ಎಲ್ಲರೂ ಕೇಳ್ತಾನೆ ಇದ್ದರೂ ಕೂಡ ಮೌನವಾಗೇ ಇರ್ತಾರೆ. ಏನೇ ಆಯಿತು ಅಂತ ನಿನಗಾದರೂ ಹೇಳೋದಕ್ಕಾಗೋದಿಲ್ವೇನೆ ಈಶ್ವರಿ, ಬಾಯಿಗೆ ಏನಾಗಿತ್ತಿತ್ತು ಅಂತ ಅಮ್ಮಮ್ಮ ಜೋರು ಮಾಡ್ತಾ ಇದ್ದಾಗ, ಅವನಾದರೂ ಏನು ಹೇಳಾನು ಅಲ್ಲೆಲ್ಲ ತಳ್ಕೊಂಬಳ್ಕ ಉಲ್ಟಾ ಪಲ್ಟಾ ಆಗೋಯ್ತು ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟೇ ಆದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.